हरि ओं सर्वेभ्यो नमः। सर्वेषां संस्कृतकक्षां हार्दं स्वागतम्। प्रियबालाः, गतपाठे वयं अव्ययीभावसमासविषये अध्ययनं कृतवन्तः। अद्य बहुव्रीहिसमासविषये पठामः। समासे चत्वारः भेदाः सन्ति। तेषु चतुर्थः प्रकारः बहुव्रीहिसमासः। बहुव्रीहिसमासः इत्युक्ते किम्? पश्यन्तु। प्रायः अन्यपदार्थप्रधानः बहुव्रीहिसमासः। प्रायः अन्यपद अर्थप्रधानः बहुव्रीहिसमासः इत्युक्ते अन्यपदार्थप्रधानः बहुव्रीहिसमासः इति। अर्थात् यस्मिन् समासे विग्रहपदद्वारा कस्यचित् अन्यपदस्य प्रधानतायाः बोधः भवति, सः बहुव्रीहिसमासः कथ्यते। बहुव्रीहिसमाಸ ಅಂತ ಹೇಳಿದರೆ ಯಾವ ಸಮಾಸದಲ್ಲಿ ವಿಗ್ರಹ ಪದಗಳ ಮೂಲಕ ಬೇರೊಂದು ಪದದ ಪ್ರಾಧಾನ್ಯತೆಯು ತಿಳಿದು ಬಂದರೆ ಆ ಸಮಾಸವನ್ನು ನಾವು ಬಹುವ್ರೀಹಿ ಸಮಾಸ ಅಂಥೇಳಿ ಕರೆಯುತ್ತೇವೆ. ಅನ್ಯ ಪದಾರ್ಥ ಪ್ರಧಾನವಾಗಿದ್ದರೆ ಅದು ಬಹುವ್ರೀಹಿ ಸಮಾಸ. ಪೂರ್ವಪದವೂ ಪ್ರಧಾನತೆಯಲ್ಲ, ಉತ್ತರ ಪದವೂ ಪ್ರಧಾನತೆಯಾಗಿರುವುದಿಲ್ಲ. ಅನ್ಯ ಪದಾರ್ಥ, ಅಲ್ಲಿ ಮೂರನೆಯ ಪದ, ಹೊರಗಿನಿಂದ ಬೇರೆ ಒಂದು ಪದ ಅಲ್ಲಿ ಪ್ರಾಧಾನ್ಯತೆಯು ಕಾಣಬಂದರೆ ಅದಕ್ಕೆ ಬಹುವ್ರೀಹಿ ಸಮಾಸ ಎಂಬುದಾಗಿ ನಾವು ಕರೆಯುತ್ತೇವೆ. ಅಯಂ ಸಮಾನಾಧಿಕರಣಃ ವ್ಯಧಿಕರಣಃ ಚ ಇತಿ ದ್ವಿವಿಧಃ. ಅಯಂ ಸಮಾಸಃ ಏಷಃ ಬಹುವ್ರೀಹಿ ಸಮಾಸಃ ಸಮಾನಾಧಿಕರಣಃ ಸಮಾಸಃ ಇತಿ ವ್ಯಧಿಕರಣ ಸಮಾಸಃ ಚ ಇತಿ ದ್ವಿಪದಃ. ಇಲ್ಲಿ ಎರಡು ಪ್ರಕಾರಗಳಿವೆ. ಒಂದು ಸಮಾನಾಧಿಕರಣ ಸಮಾಸ ಬಹುವ್ರೀಹಿ ಸಮಾಸ, ಮತ್ತೊಂದು ವ್ಯಧಿಕರಣ ಬಹುವ್ರೀಹಿ ಸಮಾಸ ಎಂಬುದಾಗಿ ಎರಡು ಪ್ರಕಾರ. ನೋಡಿ, ಸಮಾಸ ಘಟಕಯೋಃ ಪೂರ್ವ ಉತ್ತರ ಪದಯೋಃ ವಿಭಕ್ತಿ ಸಮಾನಾ ಚೇತ್ ಸಮಾನ ವ್ಯಧಿಕರಣಃ ಇತಿ. ಸಮಾನ ವ್ಯಧಿಕರಣ ಅಂತ ಹೇಳಿದರೆ ವಿಗ್ರಹವಾಕ್ಯದ ಎರಡೂ ಪದಗಳು, ಪೂರ್ವ ಪದಗಳು ಉತ್ತರ ಪದಗಳು ಒಂದೇ ವಿಭಕ್ತಿಯಲ್ಲಿದ್ದರೆ ಅದಕ್ಕೆ ನಾವು ಸಮಾನಾಧಿಕರಣ ಸಮಾಸ ಅಂತ ಹೇಳಿ ಕರಿತೇವೆ. ಈ ಸಮಾಸದಲ್ಲಿ ವಿಗ್ರಹವಾಕ್ಯದಲ್ಲಿ ಬರುವ ಪದವು ದ್ವಿತೀಯ ವಿಭಕ್ತಿಯಿಂದ ಸಪ್ತಮೀ ವಿಭಕ್ತಿಯ ತನಕ ಯಾವುದಾದರೂ ಒಂದು ಯೋಗ್ಯ ವಿಭಕ್ತಿಯಲ್ಲಿ ವಿಭಕ್ತಿ ರೂಪದಲ್ಲಿ ಇರ್ತದೆ. ಆದರೆ ಪೂರ್ವಪದದ ಉತ್ತರ ಪದದ ಎರಡೂ ವಿಭಕ್ತಿಗಳು ಸಮಾನವಾಗಿರಬೇಕು. ಇನ್ನು ವ್ಯಧಿಕರಣ ಸಮಾಸ ಅಂತ ಹೇಳಿದರೆ, ಯದಿ ಸಮಾಸ ಘಟಕಯೋಃ ಪೂರ್ವ ಉತ್ತರ ಪದಯೋಃ ವಿಭಕ್ತಿ ಸಮಾನಾ ಭಿನ್ನಾ ಚೇತ್ ವ್ಯಧಿಕರಣ ಸಮಾಸ. ವಿಗ್ರಹವಾಕ್ಯದಲ್ಲಿ ಪದಗಳು, ಪೂರ್ವ ಪದಗಳು ಉತ್ತರ ಪದಗಳು ಬೇರೆ ಬೇರೆ ವಿಭಕ್ತಿಯಲ್ಲಿದ್ದರೆ ಅದು ವ್ಯಧಿಕರಣ ಬಹುವ್ರೀಹಿ ಸಮಾಸ ಅಂತ ಹೇಳಿ ಕರೀತಾರೆ. ಇಷ್ಟು ನೆನಪಿಟ್ಟುಕೊಳ್ಳಿ. ಬಹುವ್ರೀಹಿ ಸಮಾಸ ಅನ್ಯ ಪದಾರ್ಥ ಪ್ರಧಾನ. ಒಂದೊಂದೇ ಉದಾಹರಣೆಯನ್ನು ನಾವು ಅರ್ಥ ಮಾಡ್ಕೊಳ್ತಾ ಬರುವ. ಸಮಾನ ವ್ಯಧಿಕರಣ ಬಹುವ್ರೀಹಿ, ಅದಕ್ಕೆ ಉದಾಹರಣೆ ಪ್ರಾಪ್ತಂ ಉದಕಂ ಯಂ ಸಹ ಪ್ರಾಪ್ತೋದಕಃ. ನೋಡಿ, ಅತ್ರ ಪ್ರಾಪ್ತಂ ಉದಕಂ ಯಂ ಸಹ ಪ್ರಾಪ್ತೋದಕಃ. ಅತ್ರ ದ್ವಿತೀಯಾ ವಿಭಕ್ತ್ಯರ್ಥೆ ಬಹುವ್ರೀಹಿ ಸಮಾಸಸ್ಯ ಪ್ರಯೋಗಃ ಭವತಿ. ಪ್ರಾಪ್ತಂ ಉದಕಂ ಇತಿ ವಿಗ್ರಹವಾಕ್ಯೆ ಪದದ್ವಯಮಪಿ ಪ್ರಥಮಾ ವಿಭಕ್ತ್ಯಂತಂ ಭವತಿ. ಪ್ರಾಪ್ತಂ ಉದಕಂ. ಪರಂತು ಅನ್ಯಪದಸ್ಯ ಬೋಧಕಂ ಯದ್ ಇತಿ ಪದೇ ಪುಲ್ಲಿಂಗಃ ಸ್ತ್ರೀಲಿಂಗಃ ನಪುಂಸಕಲಿಂಗಃ ವಿಭಕ್ತಿಭೇದಃ ದೃಶ್ಯತೆ. ಅತ್ರ ಯಂ ಇತಿ ಪದೇ ದ್ವಿತೀಯಾ ವಿಭಕ್ತಿ
अस्ति. ಬಹುವ್ರೀಹಿ ಸಮಾಸಸ್ಯ ಸಮಸ್ತಪದಾನಿ ಅನ್ಯಪದಾರ್ಥಂ ಪ್ರತಿ ವಿಶೇಷಣರೂಪೇಣ ಪ್ರಯುಕ್ತಾನಿ ಭವಂತಿ. ಯಥಾ ಗ್ರಾಮಃ ಅಸ್ತಿ. ನೋಡಿ ಇಲ್ಲಿ ಒಂದು ತಿಳ್ಕೊಳ್ಳಿ. ಪ್ರಾಪ್ತಂ ಉದಕಂ ಯಂ ಸಹ ಪ್ರಾಪ್ತೋದಕಃ. ಪ್ರಾಪ್ತಂ ಉದಕಂ, ಪ್ರಾಪ್ತಂ ಹೇಳಿದರೆ ಸಿಗಲ್ಪಡುವಂಥದ್ದು, ಉದಕಂ ಹೇಳಿದರೆ ನೀರು, ಸಿಗಲ್ಪಟ್ಟ ನೀರು ಎನ್ನುವಂಥ ಅರ್ಥ ಇದೆ. ಯಂ ಯಾವ ಸ್ಥಳಕ್ಕೆ, ಯಂ ಪ್ರತಿ, ಯಂ ಇಲ್ಲಿ ದ್ವಿತೀಯ ವಿಭಕ್ತಿಯಲ್ಲಿ ಉಂಟು. ಯಾವ ಸ್ಥಳಕ್ಕೆ ನೀರು ಒದಗಿದೆಯೋ ಸಹ ಆ ಪ್ರದೇಶ ಎನ್ನುವಂಥ ಅರ್ಥ. ಇಲ್ಲಿ ಯಾವ ಪದವೂ ಇಂಪಾರ್ಟೆಂಟ್ ಅಲ್ಲ, ಪ್ರಧಾನ. ಅನ್ಯ ಪದಾರ್ಥ ನೋಡಿ, ಗ್ರಾಮ ಅಂತ ಅಲ್ಲಿ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ, ಬ್ರ್ಯಾಕೆಟಲ್ಲಿ ಉಂಟು. ಗ್ರಾಮ ಅದು ಒಂದು ಹಳ್ಳಿ ಆಗಿರ್ಬೋದು. ಯಾವ ಹಳ್ಳಿಗೆ, ಯಾವ ಒಂದು ಊರಿಗೆ ನೀರು ಒದಗಿದೆಯೋ, ಪ್ರಾಪ್ತಂ ಉದಕಂ ನೀರು ಬಂದು ಸೇರಿದೆಯೋ ಆ ಒಂದು ಹಳ್ಳಿ, ಅದು ಯಾವುದೋ ಒಂದು ಹಳ್ಳಿ ಎನ್ನುವಂಥ ಅರ್ಥ. ಆಗ ಇದನ್ನು ನಾವು ಒಟ್ಟಿಗೆ ಹೇಳುವಾಗ ಸಮಸ್ತ ಪದ ಪ್ರಾಪ್ತೋದಕಃ ಅಂತ ಹೇಳಿ ಪುಲ್ಲಿಂಗದಲ್ಲಿ ಇದೆ. ಪುಲ್ಲಿಂಗ ಯಾಕಂತ ಹೇಳಿದರೆ ಅನ್ಯ ಪದ ಇಲ್ಲಿ ಗ್ರಾಮ ಎನ್ನುವ ಪದ ಇಲ್ಲಿ ಅದು ಪುಲ್ಲಿಂಗದಲ್ಲಿದೆ. ಹಾಗಾಗಿ ಪ್ರಾಪ್ತೋದಕ ಅಂತೇಳಿ ಸಮಸ್ತ ಪದ ಪುಲ್ಲಿಂಗದಲ್ಲಿದೆ. ಸಮಸ್ತ ಪದ ಅನ್ಯ ಪದಾರ್ಥಕ್ಕೆ ವಿಶೇಷಣವಾಗಿರ್ತದೆ, ಸಾಮಾನ್ಯವಾಗಿ ವಿಶೇಷಣವಾಗಿರ್ತದೆ. ವಿಶೇಷಣ ಹೇಳಿದ ಕೂಡಲೇ ವಿಶೇಷ್ಯದ ಲಿಂಗ ವಿಭಕ್ತಿ ವಚನ ಒಂದೇ ಆಗಿರಬೇಕು. ಹಾಗಾಗಿ ಗ್ರಾಮ ಪುಲ್ಲಿಂಗದಲ್ಲಿದೆ, ಪ್ರಾಪ್ತೋದಕ ಎಂಬ ಪದ ಪುಲ್ಲಿಂಗದಲ್ಲಿದೆ. ನೋಡಿ, ಕೀದೃಶ ಗ್ರಾಮ ಅಸ್ತಿ, ಎಂತಹ ಗ್ರಾಮವಾಗಿದೆ? ಪ್ರಾಪ್ತೋದಕ ಗ್ರಾಮ ಅಸ್ತಿ ಇತಿ. ಅತ್ರ ಗ್ರಾಮ ಇತಿ ಅನ್ಯಪದಸ್ಯ ವಿಶೇಷಣಂ ಪ್ರಾಪ್ತೋದಕ ಇತಿ ಪದಂ ವರ್ತತೆ. ಇಲ್ಲಿ ಗ್ರಾಮ ಎಂಬ ಪದಕ್ಕೆ ವಿಶೇಷಣವಾಗಿ ಪ್ರಾಪ್ತೋದಕ ಎಂಬ ಪದ ಬಂದಿದೆ. ನೀವು ಇಲ್ಲಿ ಬಿಡಿಸುವ ಕ್ರಮ ಇಷ್ಟೇ ನೀವು ಕಲಿಬೇಕು. ಪ್ರಾಪ್ತೋದಕ ಅಂತ ಕೊಟ್ಟರೆ ಅರ್ಥ ಮಾಡ್ಕೊಳ್ಬೇಕು. ಯಂ ಉದಕಂ ಪ್ರಾಪ್ತಂ ಸಹ, ಯಂ ಪ್ರತಿ ಯಾವುದಕ್ಕೆ ನೀರು ಬಂದು ಸಿಕ್ಕಿದೆಯೋ, ನೀರು ಬಂದು ಸೇರಲ್ಪಟ್ಟಿದೆಯೋ ಅದು ಪ್ರಾಪ್ತೋದಕ. ಆದರೆ ನೀವು ಬರೆಯುವ ಕ್ರಮ ಪ್ರಾಪ್ತಂ ಉದಕಂ ಯಂ ಸಹ ಪ್ರಾಪ್ತೋದಕಂ, ಇದೇ ರೀತಿ ಬರೆಯುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು. 4 ಸಲ ನೋಡಿ ಅಭ್ಯಾಸ ಆಗ್ತದೆ. ಪ್ರಾಪ್ತೋದಕ ಅಂತ ಪ್ರಶ್ನೆ ಕೊಡ್ತಾರೆ, ಪ್ರಾಪ್ತೋದಕ ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸನಾಮಲಿಕಾತ ಅಂತ ಕೊಡ್ತಾರೆ. ಆಗ ಪ್ರಾಪ್ತಂ ಉದಕಂ ಯಂ ಸಹ, ಯಂ ಅಂತ ಹೇಳಿದ್ರೆ ಇಲ್ಲಿ ದ್ವಿತೀಯ ವಿಭಕ್ತಿಯಲ್ಲಿ ಉಂಟು, ಯಾವುದನ್ನು ಕುರಿತು ಎನ್ನುವಂಥ ಅರ್ಥ. ಸಹ ಅಂತ ಹೇಳಿದರೆ ಅನ್ಯ ಪದಾರ್ಥವನ್ನು ಸೂಚಿಸುವಂಥದ್ದು, ಅದೊಂದು ಗ್ರಾಮ. ಯಾವ ಗ್ರಾಮಕ್ಕೆ, ಯಾವ ಸ್ಥಳಕ್ಕೆ ನೀರು ಬಂದು ಸೇರಿದೆಯೋ ಆ ಸ್ಥಳ ಎನ್ನುವಂಥ ಅರ್ಥದಲ್ಲಿ ಉಂಟು. ಇನ್ನೊಂದು ಉದಾಹರಣೆ ಗಮನಿಸಿ. ಕೃತಂ ಭೋಜನಂ ಯೇನ ಸಹ ಕೃತಭೋಜನ. ಬ್ರಾಕೆಟಲ್ಲಿ ಅನ್ಯ ಪದಾರ್ಥ ಪ್ರಧಾನ, ಇಲ್ಲಿ ಬಾಲಃ ಅಂತ ಕೊಟ್ಟಿದ್ದಾರೆ. ಕೃತಂ ಭೋಜನಂ ಯೇನ ಸಹ ಕೃತಭೋಜನ. ಅತ್ರ ಕೃತಂ ಅರ್ಥಾತ್, ಕೃತಂ ಅಂತ ಹೇಳಿದರೆ ಮಾಡಲ್ಪಟ್ಟಿತು. ಪದದ ಅರ್ಥ ನೋಡ್ಕೊಳ್ಳೋಣ. ಕೃತಂ ಹೇಳಿದರೆ ಮಾಡಲ್ಪಟ್ಟಿತು. ಭೋಜನಂ ಅರ್ಥಾತ್ ಊಟ ಅಲ್ವಾ, ಊಟ. ಕೃತಭೋಜನ ಅರ್ಥಾತ್ ಯಹ ಭೋಜನಂ ಕೃತವಾನ್ ಸಹ, ಯಾರು ಊಟವನ್ನು ಮಾಡಿದನೋ ಅವನು ಕೃತಭೋಜನ. ಯಹ ಭೋಜನಂ ಕೃತವಾನ್ ಸಹ ಕಹ, ಯಾರು ಊಟವನ್ನು ಮಾಡಿದವ? ಯಹ ಭೋಜನಂ ಕೃತವಾನ್ ಸಹ ಕಶ್ಚನ ಬಾಲಃ, ಅವ ಮೂರನೆಯ ವ್ಯಕ್ತಿಯಾಗಿರ್ತಾನೆ. ಅನ್ಯ ಪದಾರ್ಥ ಪ್ರಧಾನ ಅಲ್ವಾ, ಮೂರನೆಯ ವ್ಯಕ್ತಿಯಾಗಿರ್ತಾನೆ. ಕಶ್ಚನ ಬಾಲಃ, ಇಲ್ಲಿ ಕೊಟ್ಟಿದ್ದಾರೆ ಬಾಲ ಅಂತ ಹೇಳಿ. ಬಾಲಃ ಇತಿ ಅನ್ಯಪದಸ್ಯ ಬೋಧಃ ಏನ ಇತಿ ಪದೇನ ಭವತಿ. ಈ ಬಾಲ ಎಂಬ ಪದ ಅನ್ಯ ಪದದ ಬೋಧನೆಯು ಯಾವ ಶಬ್ದದಿಂದ ಆಗ್ತದೆ ಹೇಳಿದರೆ ಏನ ಎಂಬ ಪದದಿಂದ. ಯಾವನಿಂದ, ಯಾವನಿಂದ ಭೋಜನಂ ಕೃತಂ, ಯಾವನಿಂದ ಊಟವು ಮಾಡಲ್ಪಟ್ಟಿದೆಯೋ ಸಹ ಅವನು ಎನ್ನುವಂಥ ಅರ್ಥ. ಬಹುವ್ರೀಹಿ ಸಮಾಸದ ಸಮಸ್ತ ಪದ ಅನ್ಯ ಪದಕ್ಕೆ ವಿಶೇಷಣ ರೂಪದಿಂದ ಪ್ರಯೋಗಿಸಲ್ಪಡ್ತದಲ್ವ. ಕೀದೃಶಃ ಬಾಲಃ ಅಸ್ತಿ, ಅತ್ರ ಬಾಲಃ ಇತಿ ಅನ್ಯಪದಸ್ಯ ವಿಶೇಷಣಂ ಕೃತಭೋಜನಃ ಇತಿ ಪದಂ ಭವತಿ. ಕೃತಭೋಜನ ಊಟ ಮಾಡಲ್ಪಟ್ಟ ಬಾಲಕ ಎನ್ನುವಂಥ ಅರ್ಥ. ಏನ ಅಂತ ಹೇಳಿದರೆ ಇಲ್ಲಿ ಯಾವನಿಂದ. ಕೃತ ಅಂತ ಬಂದ ಅಲ್ಲಿ ತೃತೀಯ ವಿಭಕ್ತಿ ಬಂದಿದೆ. ಮಾಡಲ್ಪಟ್ಟ ಯಾವನಿಂದ ಭೋಜನಂ ಕೃತಂ ಊಟವು ಮಾಡಲ್ಪಟ್ಟಿದೆಯೋ ಅವನು. ಅವನು ಯಾರೋ ಒಬ್ಬ ಹುಡುಗ ಅಥವಾ ಒಬ್ಬ ಭಿಕ್ಷುಕನ, ಯಾರೋ ಒಬ್ಬ.
ಬಾಲಃ ಅಂತ ಕೊಟ್ಟಿದ್ದಾರೆ. ಕೃತ ಭೋಜನ, ನೀವಿಷ್ಟು ತಿಳ್ಕೊಳ್ಬೇಕು. ಕೃತ ಭೋಜನ ಅಂತ ಪ್ರಶ್ನೆ ಬಂದರೆ ಅದನ್ನು ಬಿಡಿಸುವ ಶೈಲಿ, ಈ ಶೈಲಿಯಲ್ಲೇ ನೀವು ಬಿಡಿಸ್ಕೊಳ್ಬೇಕು. ಕೃತಂ ಭೋಜನಂ ಏನ ಸಹ, ಬೇರೆ ಯಾವ ರೀತಿಯಲ್ಲಿ ಇಲ್ಲ ಬಿಡಿಸಲಿಕ್ಕೆ ಕ್ರಮ. ಅರ್ಥ ಮಾಡ್ಕೊಳ್ಳುವಾಗ ಏನ ಭೋಜನಂ ಕೃತಂ ಸಹ, ಯಾವನಿಂದ ಊಟ ಮಾಡಲ್ಪಟ್ಟಿದೆಯೋ ಅವನು. ಅನ್ಯ ಪದಾರ್ಥ ಪ್ರಧಾನ, ಬಾಲಃ ಎಂಬ ಪದ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಅನ್ಯ ಪದಾರ್ಥ ಪ್ರಧಾನ. ನಿಮಗೆ ಪ್ರಶ್ನೆ ಕೇಳೋದು ಇಷ್ಟೇ, ಬ್ರ್ಯಾಕೆಟಲ್ಲಿ ಬಾಲಃ ಅಂತ ಪ್ರಶ್ನೆ ನಿಮಗೆ ಇರೋದಿಲ್ಲ. ಪ್ರಶ್ನೆ ಕೊಡುವಂಥದ್ದು ಪರೀಕ್ಷೆಗೆ ಕೃತ ಭೋಜನ ಅಂತ ಕೊಡ್ತಾರೆ. ಆಗ ಯಾರಿಂದ ಊಟ ಮಾಡಲ್ಪಟ್ಟಿದೆಯೋ ಅವನು ಅಂತ ನಾವು ಬರಿಬೇಕು. ಆಗ ಕೃತಂ ಭೋಜನಂ ಏನ ಸಹ ಕೃತ ಭೋಜನ ಅಂತ ನೀವು ಬರಿಬೇಕು. ಒಂದು ಇಲ್ಲಿ ತಿಳ್ಕೊಳ್ಬೇಕು, ಯದಿ ಅನ್ಯಪದಂ ಪುಲ್ಲಿಂಗೇ ಭವತಿ ತರ್ಹಿ ಯದ್ ತದ್ ಶಬ್ದಯೋಃ ಪ್ರಯೋಗಃ ಅಪಿ ಪುಲ್ಲಿಂಗೇ ಭವತಿ. ಯಥಾ ಬಾಲಃ ಇತಿ ಅನ್ಯಪದಂ ಪುಲ್ಲಿಂಗೇ ವರ್ತತೆ, ಅತಃ ಏನ ಸಹ ಇತಿ ಶಬ್ದಯೋಃ ಪ್ರಯೋಗಃ ಅಪಿ ಪುಲ್ಲಿಂಗೇ ವರ್ತತೆ. ಅನ್ಯಪದ ಇಲ್ಲಿ ಆದರೂ ಪುಲ್ಲಿಂಗ ಇದ್ದರೆ ಇಲ್ಲೆಲ್ಲ ಪುಲ್ಲಿಂಗ ಶಬ್ದಗಳೇ ಬರ್ತದೆ. ಇಲ್ಲಿ ಏನ ಸಹ ಎನ್ನುವಂತಹ ಪದ ಏನ ಪುಲ್ಲಿಂಗ ಶಬ್ದ, ಸಹ ಎನ್ನುವಂತಹ ಪುಲ್ಲಿಂಗ ಶಬ್ದವೇ ಇಲ್ಲಿ ಬರಬೇಕು. ಇಲ್ಲಿ ಗ್ರಾಮಃ ಇಲ್ಲಿ ದ್ವಿತೀಯ ವಿಭಕ್ತಿ ಉಂಟು, ಇಲ್ಲಿ ಏನ ತೃತೀಯ ವಿಭಕ್ತಿಯಲ್ಲಿ ಇದೆ. ಆಯ್ತಲ್ಲ. ಮುಂದಿನ ಉದಾಹರಣೆ ನೋಡಿ. ಅಧೀತಂ ಕಾವ್ಯಂ ಯಯ ಸಾ ಅಧೀತ ಕಾವ್ಯ. ಅಧೀತಂ ಕಾವ್ಯಂ ಯಯ ಸಾ ಅಧೀತ ಕಾವ್ಯ. ಅತ್ರ ಅಧೀತಂ ನಾಮ ಅಧ್ಯಯನಂ ಕೃತಂ. ಅಧೀತ ಅಂತ ಹೇಳಿದರೆ ಅಧ್ಯಯನ ಮಾಡಲ್ಪಟ್ಟಿತು, ಅಧ್ಯಯನವನ್ನು ಮಾಡಿದನು ಎನ್ನುವಂಥ ಅರ್ಥ. ಕಾವ್ಯಂ ಅರ್ಥಾತ್ ಕಾವ್ಯ, ಕವಿಯೇ ಕರ್ಮ ಅಲ್ವಾ, ಕವಿ ಬರೆದಂಥದ್ದು ಕಾವ್ಯ. ಅಧೀತ ಕಾವ್ಯ ಅರ್ಥಾತ್ ಯಾ ಕಾವ್ಯಂ ಅಧೀತವತಿ ಸಾ, ಯಾರು ಕಾವ್ಯವನ್ನು ಓದಿ ಮುಗಿಸಿದಳೋ, ಅಧ್ಯಯನವನ್ನು ಮಾಡಿದ್ಲೋ ಅವಳು ಎನ್ನುವಂಥ ಅರ್ಥ. ಯಾ ಕಾವ್ಯಂ ಅಧೀತವತಿ ಸಾ ಕಾ, ಯಾರು ಕಾವ್ಯವನ್ನು ಓದಿದವಳು ಯಾರು, ಸಾ ಕಾ. ಯಾ ಕಾವ್ಯಂ ಅಧೀತವತಿ ಸಾ, ಯಾರು ಅನ್ಯ ಪದಾರ್ಥ, ಗಂಗಾದೇವಿ ಇತಿ ಭಾವಯಾಮ, ಗಂಗಾದೇವಿಯು ಅಂತ ತಿಳ್ಕೊಳ್ಳುವ. ಗಂಗಾದೇವಿ ಇತಿ ಅನ್ಯಪದಸ್ಯ ಬೋಧಃ ಯಯಾ ಇತಿ ಪದೇನ ಭವತಿ. ಇಲ್ಲಿ ಅನ್ಯ ಪದಾರ್ಥ ಪ್ರಧಾನವನ್ನು ಸೂಚಿಸುವಂಥದ್ದು ಯಯಾ ಎನ್ನುವ ಸ್ತ್ರೀಲಿಂಗ ಪದ ಇದೆ. ಯಯಾ, ಯಾವಳಿಂದ ಕಾವ್ಯಂ ಅಧೀತಂ ಕಾವ್ಯವು ಓದಲ್ಪಟ್ಟಿದೆಯೋ ಸಾ ಅವಳು ಅಧೀತ ಕಾವ್ಯ. ಗಂಗಾದೇವಿ ಕೀದೃಶಿ ಗಂಗಾದೇವಿ, ಅಧೀತ ಕಾವ್ಯ ಗಂಗಾದೇವಿ, ಕಾವ್ಯವನ್ನು ಓದಿ ಮುಗಿಸಿದ ಗಂಗಾದೇವಿಯು. ಇಲ್ಲಿ ಗಂಗಾದೇವಿಯೇ ಬರಬೇಕಂತಿಲ್ಲ, ಒಬ್ಬಳು ಗಂಗಾದೇವಿ ಇತಿ ಏಕಸ್ಯಾಹ ಕವಯತ್ರ್ಯಾಹ ನಾಮ, ಒಬ್ಬ ಸಂಸ್ಕೃತ ಕವಿಯ ಹೆಸರು ಗಂಗಾದೇವಿ. ಅಲ್ಲಿ ಬಾಲಿಕಾ ಅಂತ ಕೂಡ ಹಾಕ್ಬೋದು, ನಾವು ತಿಳ್ಕೊಳ್ಬೋದು. ಅನ್ಯ ಪದಾರ್ಥ ಪ್ರಧಾನ ಅಲ್ವಾ, ಅನ್ಯ ಪದಾರ್ಥ, ಇಲ್ಲಿ ಬಾಲಿಕಾ ಅಂತ ಒಂದು ಸ್ತ್ರೀಲಿಂಗ ಪದವನ್ನು ತೊಗೊಳ್ಬೋದು, ಬೇಕಾದರೆ ಪುಲ್ಲಿಂಗ ಪದವನ್ನು ತೊಗೊಳ್ಬೋದು. ಆದರೆ ಅಧೀತ ಕಾವ್ಯ ಅಂತ ಆಗ್ತದೆ ಪುಲ್ಲಿಂಗ ಆದರೆ. ಇಲ್ಲಿ ಗಂಗಾದೇವಿ ಅಂತ ಒಂದು ಕವಿಯ ಹೆಸರನ್ನು ಸ್ತ್ರೀಲಿಂಗ ಪದ ಆದ ಕಾರಣ ಅಧೀತ ಕಾವ್ಯ ಅಂತ ಬಂದಿದೆ. ಯಯ ಅಂತ ಸ್ತ್ರೀಲಿಂಗ ಬಂದಿದೆ. ಸಾ ಎನ್ನುವ ಅವಳು ಎನ್ನುವಂಥದ್ದು ಕೂಡ ಅದು ಸ್ತ್ರೀಲಿಂಗವೇ ಹೇಳಬೇಕು. ಯದಿ ಅನ್ಯಪದಸ್ಯ ಸ್ತ್ರೀಲಿಂಗೇ ಭವತಿ ತರ್ಹಿ ಯದ್ ತದ್ ಶಬ್ದಯೋಃ ಪ್ರಯೋಗಃ ಅಪಿ ಸ್ತ್ರೀಲಿಂಗೇ ಭವತಿ. ಯಥಾ ಗಂಗಾದೇವಿ ಇತಿ ಅನ್ಯಪದಂ ಸ್ತ್ರೀಲಿಂಗೇ ವರ್ತತೆ, ಅತಃ ಯಯಾ ಸಾ ಇತಿ ಶಬ್ದಯೋಃ ಪ್ರಯೋಗಃ ಅಪಿ ಸ್ತ್ರೀಲಿಂಗೇ. ಇಲ್ಲಿ ಅನ್ಯ ಪದಾರ್ಥ ಅಲ್ಲಿ ಸ್ತ್ರೀಲಿಂಗದಲ್ಲಿದ್ದರೆ ಯದ್ ತದ್ ಆ ಶಬ್ದಕ್ಕೂ ಕೂಡ, ಇಲ್ಲಿರುವಂತಹ ಶಬ್ದಕ್ಕೂ ಇಲ್ಲಿ ಯದ್ ಶಬ್ದ ಯಯಾ ಅಂತ ಸ್ತ್ರೀಲಿಂಗಕ್ಕೆ ಬಂದಿದೆ, ತದ್ ಶಬ್ದ ಸ್ತ್ರೀಲಿಂಗ ಸಾ ಅಂತ ಬಂದಿದೆ. ಅರ್ಥ ಮಾಡಿಕೊಳ್ಳುವಾಗ ಯಾವಳಿಂದ ಕಾವ್ಯವು ಅಧ್ಯಯನ ಮಾಡಲ್ಪಟ್ಟಿದೆಯೋ ಅವಳು, ಅದಕ್ಕೆ ಅಧೀತ ಕಾವ್ಯ. ಇಲ್ಲಿ ಕಾವ್ಯ ಅಂತ ಸ್ತ್ರೀಲಿಂಗ ದೀರ್ಘ ಉಂಟು, ಯಾಕಂತ ಹೇಳಿದರೆ ಅನ್ಯ ಪದಾರ್ಥ ಅಲ್ಲಿ ಯಾವುದೋ ಒಂದು ಸ್ತ್ರೀಲಿಂಗ ಪದ ಇರಬೇಕು ಅಂತ ನಾವು ಊಹಿಸಿಕೊಳ್ಬೇಕು. ಅಧೀತಂ ಕಾವ್ಯಂ ಯಯಾ ಸಾ ಅಧೀತ ಕಾವ್ಯ. ಇದೇ ರೀತಿಯಲ್ಲಿ ನೀವು ಬಿಡಿಸುವ ಕ್ರಮವನ್ನು ಕಲಿಬೇಕು. ಅಧೀತಂ ಕಾವ್ಯಂ ಯಯಾ ಸಾ. ದತ್ತಂ ಧನಂ ಯಸ್ಮೈ ಸಹ ದತ್ತಧನಃ. ಭಿಕ್ಷುಕಃ ದತ್ತಂ ಧನಂ ಯಸ್ಮೈ ಸಹ. ದತ್ತಧನಃ ವಿಶೇಷಣಂ ವರ್ತತೆ. ದತ್ತಧನಃ ಕಃ ವರ್ತತೆ, ಕೊಡಲ್ಪಟ್ಟ ಹಣವುಳ್ಳವನು ಯಾರು, ದತ್ತಧನ ಕಶ್ಚನ ಭಿಕ್ಷುಕಃ ವರ್ತತೆ, ಯಾರೋ ಒಬ್ಬ ಭಿಕ್ಷುಕ. ಕಸ್ಮೈ ದತ್ತಂ ಯಾರಿಗೆ ಕೊಡಲ್ಪಟ್ಟದ್ದು ಹಣ, ಭಿಕ್ಷುಕಾಯ, ಭಿಕ್ಷುಕನಿಗೆ ಹಣ ನೀಡಲ್ಪಟ್ಟಿದೆ. ಇಲ್ಲಿ
ದತ್ತ ಅಂತ ಕೊಡುವುದು ಅಂತ ಬಂದಾಗ ಈಗ ಯಾರಿಗೆ ಕೊಡುವುದು? ಯಸ್ಮೈ ಅಂತ ಚತುರ್ಥಿ ವಿಭಕ್ತಿ ಬರಬೇಕು. ಚತುರ್ಥಿ ವಿಭಕ್ತಿ ಕೊಡುವಾಗ ಚತುರ್ಥಿ ವಿಭಕ್ತಿ ಬರಬೇಕು. ನೋಡಿ, ಅರ್ಥ ಮಾಡ್ಕೊಳ್ಳುವಾಗ ದತ್ತಧನಃ ವಿಗ್ರಹವಾಕ್ಯ. ಯಸ್ಮೈ ಧನಂ ದತ್ತಂ ಸಹ. ಯಸ್ಮೈ ಯಾವನಿಗೆ ದತ್ತಂ ಧನಂ ಹಣವು ನೀಡಲ್ಪಟ್ಟಿದೆಯೋ. ದತ್ತಂ ಹೇಳಿದರೆ ಕೊಡಲ್ಪಡುವುದು. ಏನು? ಹಣ. ಯಾವನಿಗೆ ಹಣವು ನೀಡಲ್ಪಟ್ಟಿದೆಯೋ ಸಹ ಅವನು. ಅವ ಯಾರು? ಯಾರೋ ಒಬ್ಬ ಭಿಕ್ಷುಕ ಅಂತ ತಗೊಳ್ಳುವ. ಅನ್ಯ ಪದಾರ್ಥ, ಇಲ್ಲಿ ಅನ್ಯ ಪದಾರ್ಥ ಇಂಪಾರ್ಟೆಂಟ್ ಆಗಿರ್ತದೆ. ಭಿಕ್ಷುಕ ಅಂತ ತಗೊಳ್ಳುವ. ಕೊಡಲ್ಪಟ್ಟ ಹಣ ಉಳ್ಳವನು ಎನ್ನುವಂತಹ ಅರ್ಥದಲ್ಲಿ. ದತ್ತಂ ಧನಂ ಯಸ್ಮೈ ಸಹ ದತ್ತಧನಃ. ದತ್ತಧನಃ ಪುಲ್ಲಿಂಗದಲ್ಲಿ ಉಂಟು. ಭಿಕ್ಷುಕ ಅಂತ ಇಲ್ಲಿ ಅನ್ಯ ಪದಾರ್ಥ, ಇದು ಪುಲ್ಲಿಂಗ ಇದೆ, ಹಾಗಾಗಿ ಇಲ್ಲಿ ದತ್ತಧನಃ ಅಂತೇಳಿ ಪುಲ್ಲಿಂಗ ಹೇಳಬೇಕು. ಧನಂ ಅಂತ ನಪುಂಸಕಲಿಂಗ ಹೇಳಲಿಕ್ಕೆ ಇಲ್ಲ. ಅರ್ಥ ಆಯ್ತಲ್ಲ? ದತ್ತಧನಃ ಅಂತ ಪ್ರಶ್ನೆ ಬಂದರೆ ಬಿಡಿಸುವ ಕ್ರಮ ಇದೇ ರೀತಿ. ದತ್ತಂ ಧನಂ ಯಸ್ಮೈ ಸಹ. ಯಸ್ಮೈ ಚತುರ್ಥಿ ವಿಭಕ್ತಿ ಯಾಕೆ ಬರಬೇಕು ಹೇಳಿದರೆ, ಕೊಡುವುದು ಅಂತ ಹೇಳುವಾಗ ಯಾವನಿಗೆ ಕೊಡುತ್ತೇವೆಯೋ ಆಗ ಚತುರ್ಥಿ ವಿಭಕ್ತಿಯೇ ಬರಬೇಕು. ಯಸ್ಮೈ. ಯಸ್ಮೈ ಅಂಥೇಳಿ ತಸ್ಮೈ ತಾಭ್ಯಾಂ ತೇಭ್ಯಃ ಇದ್ದಾಗೆ ಯಸ್ಮೈ ಯದ್ ಶಬ್ದ. ಯಸ್ಮೈ ದತ್ತಂ ಧನಂ ಯಸ್ಮೈ ಸಹ ದತ್ತಧನಃ. ಪತಿತಾನಿ ಫಲಾನಿ ಯಸ್ಮಾತ್ ಸಹ ಪತಿತ ಫಲಃ. ಪತಿತಾನಿ ಫಲಾನಿ ಯಸ್ಮಾತ್ ಸಹ. ಯಸ್ಮಾತ್ ಫಲಾನಿ ಪತಿತಾನಿ ಸಹ. ನೋಡಿ, ಯಸ್ಮಾತ್ ಯಾವುದರಿಂದ, ಪತಿತಾನಿ ಫಲಾನಿ ಹಣ್ಣುಗಳು ಬಿದ್ದವೋ ಬೀಳಲ್ಪಟ್ಟವೋ ಅದು. ನೋಡಿ, ಇಲ್ಲಿ ಪತಿತಂ ಪತಿತೆ ಪತಿತಾನಿ ನಪುಂಸಕಲಿಂಗ, ಫಲಂ ಫಲೆ ಫಲಾನಿ ನಪುಂಸಕಲಿಂಗ. ಪತಿತ ಬೀಳುವುದು ಅಂತ ಹೇಳುವಾಗ ಅಲ್ಲಿ ಪಂಚಮಿ ವಿಭಕ್ತಿ ಬರಬೇಕಲ್ವ. ಬೀಳುವುದು ಅಂತ ಹೇಳಿದುವಾಗ ಸ್ಪ್ಲಿಟ್ ಆಗೋದು. ಹಣ್ಣು ಒಂದು ಮರದಿಂದ ಹಣ್ಣು ಸ್ಪ್ಲಿಟ್ ಆಗಿ ಬಿಟ್ಟು ಆ ಸಂಬಂಧವನ್ನು ಕಳಚಿಕೊಂಡು ಕೆಳಗೆ ಬೀಳುವಂಥದ್ದಲ್ಲ, ಹಾಗಾಗಿ ಪಂಚಮಿ ವಿಭಕ್ತಿ ಬರ್ತದೆ. ಇವಾಗ ಯಸ್ಮಾತ್ ಅಂತ ಪದ ಬರಬೇಕು. ಪತಿತಾನಿ ಫಲಾನಿ ಯಸ್ಮಾತ್ ಸಹ ಪತಿತ ಫಲಃ. ಫಲಃ ಅಂತ ಇಲ್ಲಿ ಪುಲ್ಲಿಂಗದಲ್ಲಿ ಉಂಟು. ಯಾಕಂದರೆ ಅನ್ಯ ಪದಾರ್ಥ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ. ವೃಕ್ಷಃ ಅದು ಪುಲ್ಲಿಂಗ ಪದ. ಪಾದಪಃ ವೃಕ್ಷಃ. ವೃಕ್ಷಃ ಪದ ಪುಲ್ಲಿಂಗ ಆದ ಕಾರಣ ಸಮಸ್ತ ಪದ ಕೂಡ ಪುಲ್ಲಿಂಗದಲ್ಲಿ ಇರ್ತದೆ. ಪತಿತ ಫಲಃ ವೃಕ್ಷಃ. ಕೀದೃಶಃ ವೃಕ್ಷಃ ಪತಿತ ಫಲಃ. ಎಲ್ಲ ಹಣ್ಣುಗಳು ಬೀಳಲ್ಪಟ್ಟಂತಹ ಮರ, ಅಲ್ಲಿ ಯಾವ ಹಣ್ಣು ಇಲ್ಲ ಅಂತ ಅರ್ಥ. ಯಸ್ಮಾತ್ ವೃಕ್ಷಾತ್ ಯಾವ ವೃಕ್ಷದಿಂದ ಫಲಾನಿ ಪತಿತಾನಿ ಹಣ್ಣುಗಳು ಬೀಳಲ್ಪಟ್ಟವೋ ಸಹ ಅದು. ಯಾವುದು ಹೇಳಿದರೆ ಒಂದು ಮರ, ವೃಕ್ಷ. ಆಗ ಪತಿತ ಫಲಃ ಅಂತೇಳಿ ಹೇಳಬೇಕು ಕ್ರಮ. ಅದೇ ರೀತಿ ನೀವು ಬಿಡಿಸಬೇಕು. ಪತಿತಾನಿ ಫಲಾನಿ ಯಸ್ಮಾತ್ ಸಹ. ಸಹ ಏಕವಚನ. ಯಾಕೆ ಹೇಳಿದರೆ ವೃಕ್ಷ ಒಂದು ಮರ ಅಂತ ಉಂಟು, ಸಹ ಅಂತ ಕೊಟ್ಟಿದ್ದಾರೆ. ಒಂದು ಮರದ ಬಗ್ಗೆ ಮಾತಾಡಿದ್ದಿಲ್ಲಿ ಹೇಳಿದ್ದು. ಯಾವ ಮರದಿಂದ ಹಣ್ಣುಗಳು ಬಿದ್ದಿದೆಯೋ ಆ ಮರ, ಅದಕ್ಕೆ ಪತಿತ ಫಲಃ. ಪತಿತ ಫಲಃ. ಈಗ ಪತಿತ ಪರ್ಣಃ ಅಂತ ಇದ್ದರೆ ಪತಿತ ಪರ್ಣಃ. ಪತಿತಾನಿ ಪರ್ಣಾನಿ ಯಸ್ಮಾತ್ ಸಹ ಪತಿತ ಪರ್ಣಃ. ಎಲ್ಲ ಮರದಿಂದ ಎಲ್ಲ ಎಲೆಗಳು ಬಿದ್ದದ್ದಿದ್ರೆ. ಇಲ್ಲಿ ಪತಿತಂ ಒಂದು ಹಣ್ಣು ಬಿದ್ದದ್ದು ಅಂತ ಹೇಳ್ಬೋದು. ಪತಿತಂ ಫಲಂ ಯಸ್ಮಾತ್ ಸಹ ಅಂತ ಹೇಳ್ಬೋದು. ಬಹುವಚನ ಕೊಟ್ಟಿದ್ದಾರೆ, ತುಂಬ ಹಣ್ಣುಗಳು ಬಿದ್ದಿದೆ ಮರದಿಂದ ಅಂತೇಳಿ. ಪತಿತಾನಿ ಫಲಾನಿ ಯಸ್ಮಾತ್ ಸಹ ಪತಿತ ಫಲಃ ಅಂತ ಹೇಳಿ. ಅಗ್ರೆ ಗಚ್ಚಾಮ. ನೀಲಕಂಠಃ. ನೀಲಃ ಕಂಠಃ ಯಸ್ಯ ಸಹ ನೀಲಕಂಠಃ. ನೋಡಿ, ಯಸ್ಯ ಕಂಠಃ ನೀಲಃ ಅಸ್ತಿ ಸಹ. ಯಸ್ಯ ಕಂಠಃ ಯಾವನ ಕಂಠ, ಗ್ರೀವ ಕಂಠ ಕುತ್ತಿಗೆ, ನೀಲಃ ನೀಲಿ ಬಣ್ಣದಿಂದ ಕೂಡಿದೆಯೋ ಅವನು ಸಹ ನೀಲಕಂಠಃ. ಅಲ್ಲಿ ಅನ್ಯ ಪದಾರ್ಥ, ಯಾರು ಪದಾರ್ಥ ಇಂಪಾರ್ಟೆಂಟ್, ಹೊರಗಿನ ಪದವೊಂದು ಅಲ್ಲಿ ಪ್ರಾಧಾನ್ಯತೆ ಇರ್ತದೆ. ಯಾರವ? ಅದು ಮಯೂರಃ ಆಗ್ಬೋದು. ನವಿಲು, ನವಿಲಿಗೂ ಕೂಡ ನೀಲಕಂಠ ಅಂತ ಕರಿತೇವೆ. ನೀಲಕಂಠಃ ಮಯೂರ. ಅಥವಾ ಮತ್ತೊಂದು ಶಿವೋ, ಶಿವ ಈಶ್ವರನಿಗೂ ಅಲ್ವಾ, ಅಮೃತ ಮಥನದ ಸಂದರ್ಭದಲ್ಲಿ ವಿಷವನ್ನು ಕೊಡ್ದಿದ್ದಾನಲ್ವ, ಹಾಲಾಹಲ ವಿಷವನ್ನು ಕೊಡ್ದಿದ್ದಾನೆ, ಅವನ ಕಂಠ ನೀಲಿ ಬಣ್ಣದಾಗಿದೆ. ಹಾಗಾಗಿ ಅವನಿಗೂ ಕೂಡ ನೀಲಕಂಠ ಅಂತ ಕರಿತೇವೆ. ನೀಲಃ ಕಂಠ ಯಸ್ಯ ಸಹ. ಇಲ್ಲಿ ಷಷ್ಠಿ ವಿಭಕ್ತಿಯಲ್ಲಿದೆ. ಇಲ್ಲಿ ಪಂಚಮಿ ಯಸ್ಮಾತ್, ಇಲ್ಲಿ ಯಸ್ಯ ಷಷ್ಠಿ ವಿಭಕ್ತಿ. ಯಸ್ಯ ಅರ್ಥ ಮಾಡ್ಕೊಳ್ಳುವಾಗ ಯಸ್ಯ ಕಂಠಃ ನೀಲಃ ಸಹ. ಯಾರ ಕಂಠ ನೀಲಿ ಆಗಿದೆಯೋ ಸಹ ಅವನು. ಅವನು ಯಾರು? ಶಿವ ಆಗಿರ್ಬೋದು, ಮಯೂರ ಆಗಿರ್ಬೋದು. ಅನ್ಯ ಪದಾರ್ಥ ಪ್ರಧಾನ, ಹೊರಗಿನ ಪದ ಅಲ್ಲಿ ಇಂಪಾರ್ಟೆಂಟ್. ನೀಲವೂ ಇಂಪಾರ್ಟೆಂಟ್ ಅಲ್ಲ, ಕಂಠವು, ಈ ಎರಡು ಪದಗಳು ಇಂಪಾರ್ಟೆಂಟ್ ಇರೋದಿಲ್ಲ. ಇಲ್ಲಿ ಪ್ರಧಾನವಾದಂತಹ ಶಬ್ದ ಅನ್ಯ ಪದ ನಮಗೆ ಮತ್ತೆ ಹೊಳೆಯುವಂಥದ್ದಲ್ವ. ಬ್ರ್ಯಾಕೆಟಲ್ಲಿ ಕೊಡ್ತಾರೆ ಇಲ್ಲಿ ಶಿವ ಅಥವಾ ಮಯೂರ. ನೀಲಕಂಠಃ ಅಂತ ಬಂದರೆ ನೀವು ಬಿಡಿಸುವ ಕ್ರಮ ನೀಲಃ ಕಂಠಃ ಯಸ್ಯ ಸಹ ನೀಲಕಂಠಃ. ನೋಡಿ, ಶ್ವೇತಂ ಅಂಬರಂ ಯೇಷಾಂ ತೇ ಶ್ವೇತಾಂಬರಾಃ. ನೋಡಿ, ಯೇಷಾಂ ಶ್ವೇತಂ ಅಂಬರಂ ತೇ
ಶ್ವೇತಾಂಬರಾಹ ಇಲ್ಲಿ ಬಹುವಚನ ಇದೆ. ಇಲ್ಲಿ ಶ್ವೇತಾಂಬರಾಹ ಬಹುವಚನ ಇರುವ ಕಾರಣ ಯಸ್ಯ ಯಯೋಹೋ ಯೇಷಾಂ, ಯದ್ ಶಬ್ದ ಅದು ಬಹುವಚನ ಷಷ್ಠಿ ವಿಭಕ್ತಿಗೆ ಬರ್ತದೆ. ತಸ್ಯ ತಯೋಹೋ ತೇಷಾಂ ಇದ್ದಾಗೆ ಯಸ್ಯ ಯಯೋಹೋ ಯೇಷಾಂ. ಯೇಷಾಂ ಯಾರಿಗೆ ಶ್ವೇತಂ ಅಂಬರಂ ತೇ ಬಿಳಿ ಬಟ್ಟೆಯನ್ನೇ ಧರಿಸಿದ್ದಾರೋ ತೇ ಅವರು. ಶ್ವೇತಂ ಅಂಬರಂ ಯೇಷಾಂ ತೇ ಶ್ವೇತಾಂಬರಾಹ, ಯಾರಿಗೆ ಶ್ವೇತಂ ಅಂಬರಂ ಬಿಳಿಯ ಬಟ್ಟವನ್ನೇ ಸದಾಕಾಲ ಧರಿಸಿದ್ದಾರೋ ತೇ ಅವರು ಶ್ವೇತಾಂಬರಾರ. ಜೈನ ಮುನಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅನ್ಯ ಪದಾರ್ಥ ಜೈನ ಮುನಿಗಳಾಗಿರ್ಬೋದು. ಶ್ವೇತಂ ಅಂಬರಂ ಯೇಷಾಂ ತೇ ಶ್ವೇತಾಂಬರ, ಯಾರಿಗೆ ಶ್ವೇತವೇ ಬಟ್ಟೆ ಬಿಳಿಯದಾದ ಬಟ್ಟೆಯನ್ನೇ ಅವರು ಧರಿಸುವವರು. ತೇ ಸಹ ತೌ ತೇ ಅವರು. ತೇ ಅಂತ ಇಲ್ಲಿ ದಿಗಂಬರಾಹ ಶ್ವೇತಾಂಬರಾಹ ಅಂತೇಳಿ ಬಹುವಚನ ಉಂಟು, ತೇ ಅಂತ ಸಹ ತೌ ತೇ ಬಹುವಚನ ಬರ್ತದೆ. ಕೊನೆಯ ಎಕ್ಸಾಂಪಲ್, ಪ್ರಭೂತಂ ಸಲಿಲಂ ಯಸ್ಮಿನ್ ತತ್ ಪ್ರಭೂತ ಸಲಿಲಂ ಇತಿ. ಯಸ್ಮಿನ್ ಪ್ರಭೂತಂ ಸಲಿಲಂ ತತ್ ಪ್ರಭೂತ ಸಲಿಲಂ. ಪ್ರಭೂತಂ ಸಲಿಲಂ ಇತಿ ಪದದ್ವಯಂ ಭವತಿ. ಪ್ರಭೂತಂ ಸಲಿಲಂ. ಪ್ರಭೂತಂ ಇತ್ಯುಕ್ತೆ ಯಥೇಚ್ಛಂ ತುಂಬ ಅಲ್ವಾ. ಪ್ರಭೂತಂ ಹೇಳಿದರೆ ತುಂಬ. ಸಲಿಲಂ ಇತ್ಯುಕ್ತೆ ಜಲಂ ನೀರು ಅಂತ ಅರ್ಥ ಅಲ್ವಾ. ಸಲಿಲಂ ಸರಸಿ ಯಥೇಚ್ಛಂ ಭವತಿ. ಸಲಿಲಂ ನೀರು ಎಲ್ಲಿ ಬೇಕಾದಷ್ಟು ಇರ್ತದೆ, ಸರಸಿ ಒಂದು ಸರೋವರದಲ್ಲಿ ಅಥವಾ ಒಂದು ಸರೋವರದಲ್ಲಿ ಯಥೇಚ್ಛಂ ಭವತಿ. ಅತಃ ಯಸ್ಮಿನ್ ಇತಿ ಪದದ್ವಾರ ಸರಹ ಇತಿ ಅನ್ಯಪದಸ್ಯ ಬೋಧಃ ಭವತಿ. ಇಲ್ಲಿ ಯಸ್ಮಿನ್ ಎಂಬ ಪದದ ಬಳಕೆಯಿಂದ ಅನ್ಯ ಪದಾರ್ಥ ಸರೋವರ, ಸರಹ ಹೇಳಿದರೆ ಸರೋವರದ ಪ್ರಾಧಾನ್ಯತೆ ನಮಗೆ ಇಲ್ಲಿ ಅನ್ಯ ಪದದ ಬೋಧನೆ ನಮಗೆ ಗೊತ್ತಾಗ್ತದೆ. ಸರಹ ಇತಿ ಪದಂ ನಪುಂಸಕಲಿಂಗೆ ಅಸ್ತಿ. ಸರಹ ಸರಸಿ ಸರಾಂಸಿ. ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟ ಸರಹ ಅನ್ಯ ಪದಾರ್ಥ ಪ್ರಧಾನ, ಅನ್ಯ ಪದಾರ್ಥ ಇದೆ ಅಲ್ವಾ, ಅದು ನಪುಂಸಕಲಿಂಗದಲ್ಲಿದೆ. ಅತಃ ಪ್ರಭೂತಂ ಸಲಿಲಂ ಇತಿ ಪದೇ ಅಪಿ ನಪುಂಸಕಲಿಂಗ ವರ್ತತೆ. ಯಸ್ಮಿನ್ ತತ್ ಎನ್ನುವಂಥ ಪದ ಕೂಡ ನಪುಂಸಕಲಿಂಗದಲ್ಲಿದೆ. ಪ್ರಭೂತಂ ಸಲಿಲಂ ಯಸ್ಮಿನ್ ಸ್ಥಳೆ, ಯಾವ ಸ್ಥಳದಲ್ಲಿ, ಯಸ್ಮಿನ್ ಸರಸಿ ಪ್ರಭೂತಂ ಸಲಿಲಂ ತುಂಬ ನೀರು ಬಂದು ಸೇರಲ್ಪಟ್ಟಿದೆಯೋ, ತುಂಬ ಬಂದು ನೀರು ಸೇರಿದೆಯೋ, ತತ್ ಅದು ಪ್ರಭೂತ ಸಲಿಲಂ. ಸರಹ ಸರೋವರ ಅಂತೇಳಿ ಅನ್ಯ ಪದವನ್ನು ಹೇಳ್ತದೆ. ಪ್ರಭೂತಂ ಸಲಿಲಂ ಇದು ಬಿಡಿಸುವ ಕ್ರಮ. ಪ್ರಭೂತಂ ಸಲಿಲಂ ಯಸ್ಮಿನ್ ತತ್. ಯಸ್ಮಿನ್ ಹೇಳಿದರೆ ಯಾವ ಸರೋವರದಲ್ಲಿ ಎನ್ನುವಂಥ ಅರ್ಥ. ಇದು ಅನ್ಯ ಪದಾರ್ಥವನ್ನು ಬೋಧಿಸುವಂಥದ್ದು. ಯಸ್ಮಿನ್ ಯಾವುದರಲ್ಲಿ ಅಂದರೆ ಸರೋವರದಲ್ಲಿ, ಇಲ್ಲಿ ಅನ್ಯ ಪದಾರ್ಥ. ಪ್ರಭೂತಂ ಸಲಿಲಂ ತುಂಬ ನೀರು ಬಂದು ಸೇರಿದೆಯೋ ತತ್ ಅದು ಹೇಳಿದರೆ ಸರಹ ಅದು ನಪುಂಸಕಲಿಂಗ. ಪ್ರಭೂತ ಸಲಿಲಂ ಅಂತೇಳಿ ಇದಿಷ್ಟು ಸಮಾನ ವ್ಯಧಿಕರಣ. ಇನ್ನೊಂದಿದೆ ನೋಡಿ, ವ್ಯಧಿಕರಣ ಬಹುವ್ರೀಹಿ. ವ್ಯಧಿಕರಣ ಬಹುವ್ರೀಹಿ ಹೇಳಿದರೆ ಪೂರ್ವ ಪದ ಉತ್ತರ ಪದ ಎರಡೂ ಕೂಡ ಬೇರೆ ಬೇರೆ ವಿಭಕ್ತಿಯಲ್ಲಿ ಇರಬೇಕು, ಅದಕ್ಕೆ ವ್ಯಧಿಕರಣ. ಉದಾಹರಣೆಗೆ ಚಕ್ರಪಾಣಿಹಿ, ಇದನ್ನು ಬಿಡಿಸುವ ಕ್ರಮ. ಚಕ್ರಂ ಪಾಣೌ ಯಸ್ಯ ಸಹ ಚಕ್ರಪಾಣಿಹಿ. ಅರ್ಥ ಮಾಡ್ಕೊಳ್ಳುವಾಗ ಯಸ್ಯ ಪಾಣೌ ಚಕ್ರಂ ಅಸ್ತಿ ಸಹ ಅಲ್ವಾ. ಯಾರ ಕೈಯಲ್ಲಿ, ಪಾಣಿಹಿ ಅಂತ ಹೇಳಿದರೆ ಕೈ, ಪಾಣೌ ಸಪ್ತಮಿ ವಿಭಕ್ತಿ, ಯಾರ ಕೈಯಲ್ಲಿ ಚಕ್ರ ಇದೆಯೋ ಅವನು. ಯಾರ ಕೈಯಲ್ಲಿ ಚಕ್ರ ಅಂದರೆ ಅನ್ಯ ಪದಾರ್ಥ. ನೋಡಿ, ಇನ್ನೊಂದು ಪದ ಅಲ್ಲಿ ಪ್ರಾಧಾನ್ಯತೆಯನ್ನು ಪಡೀತದೆ, ಅಂದರೆ ವಿಷ್ಣುವಿನ ಕೈಯಲ್ಲಿ ಅಲ್ವಾ. ಇಲ್ಲಿ ಚಕ್ರವೂ ಇಂಪಾರ್ಟೆಂಟ್ ಅಲ್ಲ, ಪಾಣಿಯೂ ಇಂಪಾರ್ಟೆಂಟ್ ಅಲ್ಲ. ಅನ್ಯ ಪದ ಅಲ್ಲಿ ಪ್ರಾಧಾನ್ಯತೆ ಅಂದರೆ ಮೂರನೇ ವ್ಯಕ್ತಿ ಯಾರನ್ನ ಊಹಿಸ್ಕೊಳ್ಬೇಕು, ವಿಷ್ಣುವಿನ ಕೈಯಲ್ಲಿ ಇದೆ. ಹಾಗಾಗಿ ವಿಷ್ಣು ಎನ್ನುವಂಥ ಪದ ಅನ್ಯ ಪದ, ಇದು ಪ್ರಾಧಾನ್ಯತೆಯನ್ನು ಪಡೀತಿರ್ತದೆ. ಪ್ರಶ್ನೆ ಚಕ್ರಪಾಣಿಹಿ ಅಂತ ಕೊಡ್ತಾರೆ ನಿಮಗೆ, ಆಗ ಆ ಬಿಡಿಸುವ ಸ್ಟೈಲ್ ಕ್ರಮ ಇದೇ ರೀತಿ ಇರಬೇಕು. ಚಕ್ರಂ ಪಾಣೌ ಯಸ್ಯ ಸಹ. ಇಲ್ಲಿ ಚಕ್ರಂ ಪಾಣೌ ಎರಡು ಕೂಡ ಬೇರೆ ಬೇರೆ ವಿಭಕ್ತಿಯಲ್ಲಿ ಉಂಟು, ಹಾಗಾಗಿ ವ್ಯಧಿಕರಣ ಸಮಾಸ, ವ್ಯಧಿಕರಣ ಬಹುವ್ರೀಹಿ ಹೇಳಿ. ಯಾರ ಕೈಯಲ್ಲಿ ಚಕ್ರ ಇದೆಯೋ ಅವನು ಚಕ್ರಪಾಣಿಹಿ ಅಂತ ನಾವು ಕರಿತೇವೆ. ಕೀದೃಶ ವಿಷ್ಣು ಚಕ್ರಪಾಣಿಹಿ, ವಿಷ್ಣು ಚಕ್ರಪಾಣಿಹಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನೋಡಿ, ಫಾಲಚಂದ್ರ. ಫಾಲೇ ಚಂದ್ರ ಯಸ್ಯ ಸಹ ಫಾಲಚಂದ್ರ. ಯಸ್ಯ ಫಾಲೇ ಚಂದ್ರ, ಯಾರ ಫಾಲದಲ್ಲಿ, ಈ ಹಣೆಯಲ್ಲಿ, ಹಣೆಯ ಮೇಲೆಯಲ್ಲಿ ಚಂದ್ರನು ಇದ್ದಾನೆಯೋ, ಚಂದ್ರನನ್ನು ಇಟ್ಕೊಂಡಿದ್ದಾನೋ, ಸಹ ಫಾಲಚಂದ್ರ. ಫಾಲೇ ಚಂದ್ರ. ಫಾಲೇ ಸಪ್ತಮಿ ವಿಭಕ್ತಿ, ಚಂದ್ರ ಅಲ್ಲಿ ಏಕವಚನ ನೋಡಿ, ಪ್ರಥಮ ವಿಭಕ್ತಿಯಲ್ಲಿದೆ, ಎರಡು ಕೂಡ ಬೇರೆ ಬೇರೆ ವಿಭಕ್ತಿಯಲ್ಲಿದೆ. ಫಾಲೇ ಚಂದ್ರ ಯಸ್ಯ ಸಹ ಫಾಲಚಂದ್ರ. ಯಾರ ತಲೆಯಲ್ಲಿದೆ ಚಂದ್ರ?
ಶಿವ ಅಲ್ವಾ, ಅನ್ಯ ಪದಾರ್ಥವನ್ನು ಅದು ಬೋಧಿಸ್ತದೆ. ಶಿವನ ತಲೆಯಲ್ಲಿ ಇರುವಂಥದ್ದು. ಫಾಲೇ ಚಂದ್ರ ಯಸ್ಯ ಸಹ, ಅರ್ಥ ಮಾಡ್ಕೊಳ್ಳುವಾಗ ಯಸ್ಯ ಫಾಲೇ ಚಂದ್ರ ಅಸ್ತಿ ಸಹ, ಯಾರ ತಲೆಯಲ್ಲಿ ಚಂದ್ರನಿದ್ದಾನೋ ಅವನಿಗೆ ಫಾಲಚಂದ್ರ ಅಂತ ಕರಿತೇವೆ. ಶಿವ ಅನ್ಯ ಪದಾರ್ಥವನ್ನು ಬೋಧಿಸ್ತದೆ ಶಿವ. ನೋಡಿ, ವಿಷಕಂಠ ಈ ರೀತಿಯಲ್ಲಿ ಬಿಡಿಸ್ಬೋದು ನೋಡಿ ಸಮಾಸ ವಿಗ್ರಹವಾಕ್ಯ. ವಿಷಂ ಕಂಠೆ ಯಸ್ಯ ಸಹ ಅಂತ ಹೇಳಿ ವಿಗ್ರಹವಾಕ್ಯ. ಅರ್ಥಾತ್ ಯಸ್ಯ ಕಂಠೇ ವಿಷಂ ಅಸ್ತಿ ಸಹ, ಯಸ್ಯ ಕಂಠೆ ಯಾರ ಕಂಠದಲ್ಲಿ ಸಪ್ತಮಿ ಭಕ್ತಿ ವಿಷವಿದೆಯೋ ಅವನು ವಿಷಕಂಠ ಅಂತ ಕರಿತೇವೆ. ಅನ್ಯ ಪದಾರ್ಥ ಶಿವ ಮೂರನೇ ವ್ಯಕ್ತಿ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ, ಶಿವ ಎನ್ನುವಂತಹ ಪದ. ವಿಷಕಂಠ ಅಂತ ಕೊಟ್ಟರೆ ಬಿಡಿಸುವ ಕ್ರಮ ವಿಷಂ ಕಂಠೆ ಯಸ್ಯ ಸಹ. ಒಂದು 10 ಬಾರಿ ಇದನ್ನು ಓದಿ ಸಮಾಸ ಪಾಠವನ್ನು ಎಕ್ಸಾಂಪಲನ್ನು ಉದಾಹರಣೆಯನ್ನು ನೋಡಿ ಇದೇ ರೀತಿ ಬಿಡಿಸುವ ಕ್ರಮ ನಿಮ್ಮ ತಲೆಯಲ್ಲಿ ಅಚ್ಚಾಗಿ ಉಳಿಬೇಕು. ಆಗ ಸುಲಭದಲ್ಲಿ 2 ಮಾರ್ಕ್ ಪರೀಕ್ಷೆಗೆ ನೀವು ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ವಿಷಂ ಕಂಠೆ ಯಸ್ಯ ಸಹ ವಿಷಕಂಠ ಎಂಬುದಾಗಿ. ಇದಿಷ್ಟು ಸಮಾಸದ ಬಗ್ಗೆ ಇರುವಂಥದ್ದು ಪಾಠ ವಿದ್ಯಾರ್ಥಿಗಳೇ. ಒಂದು ಕೆಲವು ಎಕ್ಸಾಂಪಲ್ಗಳು ಅಭ್ಯಾಸವನ್ನು ನೋಡೋಣ. ದತ್ತ ಪಶು ಇದನ್ನು ನೀವು ವಿಗ್ರಹವಾಕ್ಯ ಬಿಡಿಸುವಾಗ ದತ್ತ ಅಂತ ಕೊಡುವುದು ಅಂತ ಬಂದ ಕೂಡಲೇ ಯಸ್ಮೈ ಸಹ ಅಂತ ಬರಬೇಕು, ನೆನಪಿಟ್ಕೊಳ್ಬೇಕು. ಕೊಡುವುದು, ಯಾರಿಗೆ ಕೊಡುವುದು? ಯಸ್ಮೈ. ದತ್ತಃ ಪಶು ಯಸ್ಮೈ ಸಹ. ಅವ ಯಾರೋ ಅನ್ಯ ಪದಾರ್ಥ, ಕೃಷಕ, ಯಾರೋ ಒಬ್ಬ ಕೃಷಕನಿಗೆ ರೈತನಿಗೆ ಕೊಡಲ್ಪಟ್ಟ ಹಸುವನ್ನು ಕೊಟ್ಟಿದೆ ಎನ್ನುವಂಥ ಅರ್ಥ. ದತ್ತಃ ಪಶು ಯಸ್ಮೈ ಸಹ. ಯಸ್ಮೈ ದತ್ತಃ ಪಶು, ಯಾವನಿಗೆ ದತ್ತ ಪಶು ನೀಡಲ್ಪಟ್ಟಿದೆಯೋ ಸಹ ಅವನು ಒಬ್ಬ ಕೃಷಕ ಇರ್ಬೋದು. ಪೀತಾಂಬರ ಪೀತಂ ಅಂಬರಂ ಯಸ್ಯ ಸಹ. ಪೀತಂ ಅಂಬರಂ ಯಸ್ಯ ಪೀತಂ ಅಂಬರಂ, ಯಾರಿಗೆ ಪೀತಂ ಹಳದಿ ಬಣ್ಣದ ಬಟ್ಟೆಯನ್ನು ಹೊಂದಿದ್ದಾನೋ ಅವನು. ವಿಷ್ಣು ಅಂತೇಳಿ ಅನ್ಯ ಪದಾರ್ಥ ಪ್ರಧಾನ. ಪೀತಂ ಅಂಬರಂ ಯಸ್ಯ ಸಹ. ಜಿತೇಂದ್ರಿಯ ಅಂತ ಇದ್ರೆ ಜಿತಾನಿ ಇಂದ್ರಿಯಾಣಿ ಏನ ಸಹ. ಏನ ಯಾವನಿಂದ, ಜಿತಾನಿ ಇಂದ್ರಿಯಾಣಿ ಗೆಲ್ಲಲ್ಪಟ್ಟ ಇಂದ್ರಿಯಗಳನ್ನು ಹೊಂದಿದ್ದಾನೋ ಅವನು. ಅವ ಸಹ ಯೋಗಿ, ಯಾರೋ ಒಬ್ಬ ಯೋಗಿ, ಒಬ್ಬ ಸನ್ಯಾಸಿ, ಯೋಗಿ ಅಂತ ತಿಳ್ಕೊಳ್ಳುವ. ಜಿತೇಂದ್ರಿಯ ಜಿತಾನಿ ಇಂದ್ರಿಯಾಣಿ. ಇಂದ್ರಿಯಾಣಿ ಅಲ್ಲ, ಪಂಚೇಂದ್ರಿಯ 5 ಇಂದ್ರಿಯಗಳುಂಟಲ್ಲ, ಗೆಲ್ಲಲ್ಪಟ್ಟ ಇಂದ್ರಿಯ ಉಳ್ಳವನು ಎನ್ನುವಂಥ ಅರ್ಥ. ಪೀತೋದಕಂ ಪೀತಂ ಉದಕಂ ಏನ ಸಹ ಪೀತೋದಕಂ. ಕುಡಿಯಲ್ಪಟ್ಟ ಯಾವನಿಂದ ಪೀತಂ ಉದಕಂ ನೀರು ಕುಡಿಯಲ್ಪಟ್ಟಿದೆಯೋ ಸಹ ಅವನು. ಪೀತೋದಕಂ ಪೀತಂ ಉದಕಂ ಏನ ಸಹ, ಒಬ್ಬ ಬಾಲಕನಿಂದ ನೀರು ಕುಡಿಯಲ್ಪಟ್ಟಿದೆ ಎನ್ನುವಂಥ ಅರ್ಥ. ಪದ್ಮನಾಭ ನೋಡಿ, ಪದ್ಮಂ ನಾಭೌ ಯಸ್ಯ ಸಹ. ಯಸ್ಯ ನಾಭೌ ಪದ್ಮಂ, ಯಾರ ನಾಭಿಯಲ್ಲಿ ಪದ್ಮ ಇದೆಯೋ, ಕಮಲ ಇದೆಯೋ ಸಹ ಅನ್ಯ ಪದಾರ್ಥ ವಿಷ್ಣು ಅನ್ನುವಂಥ ಅರ್ಥ ತಿಳಿದು ಬರ್ತದೆ. ಅನ್ಯ ಪದ ವಿಷ್ಣುವಿನ ನಾಭಿಯಲ್ಲಿ ಕಮಲ ಇದೆ. ಪದ್ಮಂ ನಾಭೌ ಯಸ್ಯ ಸಹ, ಇಲ್ಲಿ ವ್ಯಧಿಕರಣ ಬೇರೆ ಬೇರೆ 2 ವಿಭಕ್ತಿಗಳಲ್ಲಿದೆ. ತಪೋಧನ ತಪಃ ಏವ ಧನಂ ಯಸ್ಯ ಸಹ ತಪೋಧನಃ. ತಪಃ ಏವ ಧನಂ, ತಪಸ್ಸೇ ಧನವಾಗಿ, ಯಸ್ಯ ಯಾವನಿಗೆ ತಪಃ ಏವ ಧನಂ ತಪಸ್ಸೇ ಧನವಾಗಿ ಹೊಂದಿದ್ದಾನೋ ಸಹ ಅವ ಯಾರೋ ಒಬ್ಬ ಮುನಿ, ಯಾರೋ ಒಬ್ಬ ಋಷಿ ಅಂತ ತಿಳ್ಕೊಳ್ಳುವ. ಚಂದ್ರಮೌಲಿ ಚಂದ್ರ ಮೌಲೌ ಯಸ್ಯ ಸಹ. ಚಂದ್ರಮೌಲಿ, ಮೌಲಿ ತಲೆಯಲ್ಲಿ, ಯಾರ ತಲೆಯಲ್ಲಿ ಶಿರದಲ್ಲಿ ಚಂದ್ರನಿದ್ದಾನೆಯೋ, ಚಂದ್ರನನ್ನು ಹೊಂದಿದ್ದಾನೆಯೋ ಸಹ ಅವನು ಶಿವ. ವಿದ್ಯಾರ್ಥಿಗಳೇ, ಇದಿಷ್ಟು ಬಹುವ್ರೀಹಿ ಸಮಾಸದ ಪಾಠ. ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಮತ್ತೆ ನೋಡಿ ವಿಡಿಯೋ, ಮತ್ತೆ ಅರ್ಥ ಮಾಡಿಕೊಳ್ಳಿ. ಮತ್ತೆ ಶಾಲೆ ಪ್ರಾರಂಭ ಆದಾಗ ಮತ್ತೆ ಬೇಕಾದರೆ ವಿವರಣೆಯನ್ನು ಕೊಡ್ತೇನೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಶುಭಂ ಭೂಯಾತ್. ಧನ್ಯವಾದ.